ಕಳೆದ ಒಂದು ವಾರದಿಂದ ರಾಜಧಾನಿ ಬೆಂಗಳೂರಿನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿತ್ತು. ಆದರೆ ಈಗ ಮತ್ತೆ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಆದರೆ ಎಲ್ಲಿ? ಸಿಎಂ ತವರು ಮೈಸೂರಿನಲ್ಲೇ ಒಂದು ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಹಾಗೂ ಮೈಸೂರಿನಲ್ಲೇ ಸಚಿವರು ರಹಸ್ಯ ಸಭೆಯನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ 3 ದಲಿತ ಸಚಿವರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಹಾಗಿದ್ರೆ ಯಾರ್ಯಾರು ಆ ಸಚಿವರು? ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಮಾಡಿ ಒಂದು ಮಾತುಕತೆಯನ್ನ ನಡೆಸಿದ್ದಾರೆ. ಮೈಸೂರಿನ ಮಹದೇವಪ್ಪ ಅವರ ಮನೆಯಲ್ಲಿ ಇವೆಲ್ಲ ಮೀಟ್ ಆಗಿ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ, ರಹಸ್ಯ ಮೀಟಿಂಗ್. ಇನ್ನು ನಾಳೆ ಸಂಜೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಆಗ್ತಾರೆ. ಸೊ ಇವತ್ತೇನು ಡಿಸ್ಕಸ್ ಆಗಿದೆಯೋ ಅದೆಲ್ಲವನ್ನು ಕೂಡ ನಾಳೆ ಎಸ್ಟಿ ಶಾಸಕರ ನಿಯೋಗದ ಜೊತೆಗೆ ತೆರಳಿ ಅವರು ಸಿಎಂ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲಿರುವಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಮನೆಯಲ್ಲಿ ಇವತ್ತು ದಲಿತ ಸಚಿವರ ಒಂದು ಮೀಟಿಂಗ್ ಆಗಿತ್ತು. ಆ ಮೀಟಿಂಗ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್, ಇದೇ ಸೇಮ್ ಟೀಮ್ ಬೆಂಗಳೂರಿನಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಅವರು ಮೀಟಿಂಗ್ ಅನ್ನ ಮಾಡಿದ್ರು. ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಅನ್ನ ಮಾಡಿದ ನಂತರ ಇವತ್ತು ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲೇ ಅದು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಮನೆಯಲ್ಲಿ ಈಗ ಮೀಟಿಂಗ್ ನಡೀತಿದೆ ಅನ್ನುವಂಥ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಈ ಸಭೆಯಲ್ಲಿ ಯಾವ ಚರ್ಚೆ ಆಯಿತು, ಯಾವುದನ್ನು ಕೂಡ ಅವರು ಇವತ್ತು ಬಿಟ್ಟುಕೊಡದೆ ನಾಳೆ ಸಿಎಂ ಅನ್ನ ಮೀಟ್ ಮಾಡಿ ಎಸ್ಟಿ ಶಾಸಕರ ನಿಯೋಗದೊಂದಿಗೆ ಮೀಟ್ ಮಾಡಿ ನಾಳೆ ಆ ಮಾಹಿತಿಯನ್ನ ಸಿಎಂಗೆ ಸಚಿವ ಸತೀಶ್ ಜಾರಕಿಹೊಳಿ ತಲುಪಿಸಲಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಏನೇನು ಮೀಟಿಂಗ್ ಆಯಿತು, ಏನು ಮೀಟಿಂಗ್ ಮಾಡಿದ್ರಿ ಸರ್ ಅಂತ ಕೇಳಿದಾಗ ಒಂದು ಅಭಿವೃದ್ಧಿ ಇರ್ಬೋದು, ರಾಜ್ಯದ ರಾಜಕಾರಣ ಇರ್ಬೋದು, ಅದ್ರ ಬಗ್ಗೆ ಉತ್ತರವನ್ನು ಕೊಡ್ತಿತ್ತು. ಆದರೆ ಸಿಎಂ ಸ್ಥಾನ ಅಂತ ಪರ್ಫೆಕ್ಟ್ ಆಗಿ ಅದೇ ಒಂದು ಪಿನ್ ಪಾಯಿಂಟ್ ಮಾಡಿ ಹೇಳಿಲ್ಲ. ಆದರೆ ಈಗ ಬೆಂಗಳೂರಿನಿಂದ ಆ ಒಂದು ಮೀಟಿಂಗ್ ಮೈಸೂರಿಗೆ ಶಿಫ್ಟ್ ಆಗಿದೆ. ಮೈಸೂರಿಗೆ ಶಿಫ್ಟ್ ಆಗಿರುವಂತಹ ಟೈಮಲ್ಲಿ ಅಲ್ಲೂ ಕೂಡ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಮನೆಯಲ್ಲಿ ಅವರು ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಒಂದು ಕಡೆ ದಸರಾ ಕಾರ್ಯಕ್ರಮದ ಒಂದು ಉದ್ಘಾಟನೆ ಇರ್ಬೋದು, ಅಥವಾ ಅದು ಯಾವ ಥರ ಅದನ್ನು ನಡೆಸಬೇಕು ಅದರ ಒಂದು ಬಿಸಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇರ್ಬೋದು, DCM DK ಶಿವಕುಮಾರ್ ಇರ್ಬೋದು, ಅವರು ಬ್ಯುಸಿ ಆಗಿದ್ದಾರೆ. ರಾಜ್ಯದ ಉದ್ದಗಲಕ್ಕೂ ಕೂಡ ಅವರು ಸಂಚಾರ ಮಾಡಿ ದಸರಾಗಳನ್ನ ಉದ್ಘಾಟನೆ ಮಾಡ್ತಿದ್ದಾರೆ. ಆದರೆ ಇಲ್ಲಿ ನೋಡಿದ್ರೆ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲೇ ಒಂದು ರಾಜಕೀಯ ಪವರ್ ಸೆಂಟರ್ ಇವತ್ತು ಸೃಷ್ಟಿಯಾಗಿದೆ. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಮನೆಯಲ್ಲಿ 3 ರಾಜ್ಯದ ಪ್ರಭಾವಿ ಸಚಿವರು, ದಲಿತ ಸಮುದಾಯಕ್ಕೆ ಸೇರಿದಂಥ 3 ಪ್ರಭಾವಿ ಸಚಿವರು, ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, PWD ಮಿನಿಸ್ಟರ್ ಆಗಿರುವಂಥ ಸತೀಶ್ ಜಾರಕಿಹೊಳಿ, 3 ಜನ ಇವತ್ತು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಮನೆಯಲ್ಲಿ ಮೀಟ್ ಮಾಡಿ ಒಂದು ರಹಸ್ಯ ಸಭೆಯನ್ನ ಮಾಡ್ತಿದ್ದಾರೆ. ಸೊ ಈ ಸಭೆಯಲ್ಲಿ ಏನು ಡಿಸ್ಕಸ್ ಆಗುತ್ತೋ ಅದರ ಒಂದು ಲೈನ್ ಅಜೆಂಡಾನ ನಾಳೆ ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡಿ ಒಂದು ST ಶಾಸಕರ ನಿಯೋಗದೊಂದಿಗೆ ಮೀಟ್ ಮಾಡಿ ಅವರು ಆ ಒಂದು ಸಭೆಯ ಒಂದು ಕನ್ಕ್ಲೂಷನ್ ಅನ್ನ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ತಿಳಿಸ್ತಾರೆ. ಸೊ ಈಗ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಮನೆಯಲ್ಲಿ ಮೈಸೂರಿನ ನಿವಾಸದಲ್ಲಿ 3 ಪ್ರಭಾವಿ ಸಚಿವರು ಕೂತು ರಹಸ್ಯ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಇದು ನ್ಯೂಸ್ ಫಸ್ಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಸೊ ಈಗ ಸಭೆಯನ್ನ ಮುಗಿಸಿ ಹೊರಗಡೆ ಬರ್ತಿರುವಂತಹ ಸಚಿವರನ್ನ ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲಿರುವಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಮನೆಯಲ್ಲಿ ಒಂದು ರಹಸ್ಯ ಸಭೆ ನಡೆದ ನಂತರ ಈಗ ಸಚಿವರು ವಾಪಸ್ ತೆರಳುತ್ತಿದ್ದಾರೆ. ಸೊ ಅವರನ್ನ ಬೀಳ್ಕೊಡುಗೆ ಕೊಡುವಂತಹ ಒಂದು ಕೆಲಸವನ್ನು ಕೂಡ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಸತೀಶ್ ಜಾರಕಿಹೊಳಿ ಅವರು ಈಗ ಸದ್ಯಕ್ಕೆ ಅವ್ರ ಕಾರನ್ನ ಹತ್ತಾ ಇದ್ದಾರೆ. ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಈಗ ಬೆಂಗಳೂರಿನ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಒಂದು ರಾಜಕೀಯ ಪವರ್ ಸೆಂಟರ್ ಆಗಿತ್ತು ಕಳೆದ ವಾರ. ಆದರೆ ಈಗ ಮೈಸೂರಿನ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಮನೆ ಈಗ ಮತ್ತೊಂದು ರಾಜಕೀಯ ಪವರ್ ಸೆಂಟರ್ ಆಗಿದೆ. ಹಾಗಿದ್ರೆ ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿರಬಹುದು, ಡೀಟೇಲ್ಸ್ ಕೂಡ ಹಾಗಿದ್ರೆ. ರಾಹುಲ್, ಪ್ರಮುಖವಾಗಿ ಬೆಳಗಿನಿಂದಲೂ ಕೂಡ ಸಾಕಷ್ಟು ಮೈಸೂರು ಭಾಗದ ಸಚಿವರು ಹಾಗೂ ಶಾಸಕರನ್ನ ಭೇಟಿಯಾಗಿರುವಂತಹ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಈಗಷ್ಟೇ ಮಹಾದೇವಪ್ಪ ಅವರ ನಿವಾಸಕ್ಕೆ ಆಗಮಿಸಿದ್ರು. ಸಚಿವ ಮಹಾದೇವಪ್ಪ ಅವರ ಜೊತೆಗೆ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಕೂಡ ಆಗಮಿಸಿದ್ರು. ಪ್ರತ್ಯೇಕವಾಗಿ ಆಗಮಿಸಿದಂತಹ 3 ಕೂಡ ಡಿನ್ನರ್ ನೆಪದಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ ಒಳಗಡೆ. ಅಂದ್ರೆ ಸದ್ಯಕ್ಕೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಸಿಎಂ ಬದಲಾವಣೆ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗಿರ್ಬೋದು ಅನ್ನೋ ಮಾತುಗಳು ಈಗ ಕೇಳಿ ಬರ್ತಿವೆ. ಒಳಭಾಗದಲ್ಲಿ ಸಾಕಷ್ಟು ಸುಮಾರು ಅಂದ್ರೆ 1 ತಾಸಿಗೂ ಹೆಚ್ಚು ಸಮಯಗಳ ಕಾಲ ಸುದೀರ್ಘವಾಗಿ 3 ಸಚಿವರುಗಳು ಕೂಡ ಮಾತನಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಬೆಳಗ್ಗೆ ಸಚಿವ ಜಾರಕಿಹೊಳಿ ಅವರನ್ನ ಕೇಳಿದಾಗ, ಸಹಜವಾಗಿ ನಾನು ಸಚಿವ ಇದ್ದೇನೆ, ಹಾಗಾಗಿ ಹಲವರು ನನ್ನನ್ನು ಭೇಟಿಯಾಗಲಿಕ್ಕೆ ಬರ್ತಾರೆ, ನಾನು ಕೂಡ ಭೇಟಿ ಆಗ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಅದೇ ರೀತಿ ಪರಮೇಶ್ವರ್ ಅವರು ಕೂಡ ಸಿಎಂ ಬದಲಾವಣೆ ಸಾಧ್ಯ ಇಲ್ಲ,
ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಇನ್ನು ಅತ್ಯಾಪ್ತರಾದಂತಹ ಮಹದೇವಪ್ಪ ಅವರು ಕೂಡ ಅದೇ ಮಾತನ್ನ ಹೇಳ್ತಿದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಒಬ್ಬೊಬ್ಬರನ್ನೇ ಕೂಡ ಭೇಟಿ ಆಗ್ತಿರೋದು ಈಗ ಅಚ್ಚರಿಗೆ ಕಾರಣ ಆಗ್ತಿದೆ. ಅದರಲ್ಲೂ ಮೈಸೂರಿಗೆ ಆಗಮಿಸಿರುವಂತಹ ಅವರು ಪ್ರಮುಖವಾಗಿ ದಲಿತ ಸಚಿವರುಗಳನ್ನ ಅಥವಾ ಶಾಸಕರನ್ನ ಎಲ್ಲರನ್ನು ಕೂಡ ಭೇಟಿ ಮಾಡ್ತಿದ್ದಾರೆ. ಬೆಳಿಗ್ಗೆ ಅನಿಲ್ ಚಿಕ್ಕಮಾದು ಅವರನ್ನು ಕೂಡ ಭೇಟಿ ಮಾಡಿದ್ರು. ಇದ್ರ ಬೆನ್ನಲ್ಲೇ ಈಗ ಜಿ ಪರಮೇಶ್ವರ್ ಅವರನ್ನ ಹಾಗೂ ಅದ್ರ ಜೊತೆಗೆ ಮಹಾದೇವಪ್ಪ ಅವರ ನಿವಾಸದಲ್ಲೇ ಮಹಾದೇವಪ್ಪ ಅವ್ರನ್ನ ಮೂವರು ಕೂಡ ಈ ಸಮಾಗಮ ಆಗಿ ಚರ್ಚೆ ನಡೆಸಿದ್ದು ನಿಜಕ್ಕೂ ಕೌತುಕವನ್ನ ಮೂಡಿಸಿದೆ. ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ರಾಹುಲ್. ರೈಟ್. ಒಟ್ನಲ್ಲಿ ಮೀಟಿಂಗ್ ಪಾಲಿಟಿಕ್ಸ್ ಯಾವ ಪಕ್ಷದಲ್ಲಿ ಸಂಚಲನ ಸೃಷ್ಟಿ ಮಾಡುತ್ತೋ ಇಲ್ಲವೋ ಗೊತ್ತಿಲ್ಲ, ಬಟ್ ಕಾಂಗ್ರೆಸ್ನಲ್ಲಂತೂ ಒಂದು ರೀತಿ ಭಯದ ವಾತಾವರಣ ಖಂಡಿತವಾಗ್ಲೂ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ರವಿ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.